Sir, Hyundai Ion Era Plus 2,60,000 negotiable ಆಗಿದೆ. 2,60,000 negotiable. Sir, Tata Zest ಇದೆ ಡೀಸೆಲ್ 2014 ಬರೀ 46,000 ಓಡಿದೆ. 4,80,000 negotiable. ಸೊ 2-3 ಕಡೆ ವೆಹಿಕಲ್ಸ್ ನೋಡ್ಕೊಂಡ್ ಬನ್ನಿ. ನಮ್ಮ ಹತ್ರ ನೋಡಿ ನಿಮ್ಗೆ ಯಾವ್ದು ಫ್ಲೆಕ್ಸಿಬಲ್ ಆಗುತ್ತೆ ಆ ಗಾಡಿ ತಗೊಳ್ಬಹುದು ನೀವು. ಸೊ ಅವಾಗ ನಿಮ್ ಪ್ರೈಸ್ ವೇರಿಯೇಷನ್ ಗಾಡಿ ಮೇಲೆ ಹೋಗ್ತವೆ. ಓಕೆ ಸೊ ಕರೆಕ್ಟ್ ಸರ್, ನೀವು ಹೇಳಿದ್ದು ಕಮೆಂಟ್ ಅಲ್ಲಿ ಹಾಕ್ತಿದ್ರಿ ಐ ಪ್ರೈಸ್ ಅಂತ. ಸೊ ಅದಕ್ಕೆ ಅವರು ಕ್ಲಾರಿಫೈ ಕೊಟ್ರು. ಸೊ ನೀವು ಪೋಲೋ GT TSI 21 ಮಾಡೆಲ್ ತಂದಿದೀವಿ. ವಿತ್ ಮ್ಯಾಗ್ ವೀಲ್ ಇದೆ, ಆಫ್ಟರ್ ಮಾರ್ಕೆಟ್ ಹೆಡ್ ಲೈಟ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಟೈಲ್ ಲೈಟ್ಸ್ ಎಲ್ಲ ಇದೆ. ಟಾಪ್ ವೇರಿಯಂಟ್ 21 ಮಾಡೆಲ್ 7,85,000 ಗೆ. ಸೊ ಸ್ವಿಫ್ಟ್ ಇದೆ ಸಿಂಗಲ್ ಓನರ್ BXI ವರ್ಷನ್, ಜಸ್ಟ್ 76,000 ಡ್ರಿವನ್ ಆಗಿದೆ. ವೆಹಿಕಲ್ 3,90,000. 3,90,000. 2017 ಮಾಡೆಲ್ SX ಡೀಸೆಲ್ ಸಿಂಗಲ್ ಓನರ್. ಓಕೆ 9 lakhs. 9 ಲಕ್ಷ. 9 ಲಕ್ಷಕ್ಕೆ 17 ಮಾಡೆಲ್ ಕ್ರೇಟಾ. ಕೆಲವರು ಪ್ರೈಸ್ ಜಾಸ್ತಿ ಅಂತಾರೆ, ಕೆಲವು ಕಡೆ ಮಾಡೆಲ್ಸ್ ಅಲ್ಲಿ ಬೇರೆ ಕಡೆ ಹೈಯರ್ ಮಾಡೆಲ್ ಇದೆ ಇನ್ನ ಕಡಿಮೆ ಪ್ರೈಸ್ ಗೆ ಅಂತಾರೆ. ಕೆಲವೊಂದೆಲ್ಲ ಆಕ್ಸಿಡೆಂಟ್ ವೆಹಿಕಲ್ಸ್ ಇರುತ್ತೆ, ಮತ್ತೆ ಓಡೋಮೀಟರ್ ಟ್ಯಾಂಪರ್ ಆಗಿರ್ತವೆ, ಓನರ್ಶಿಪ್ ಜಾಸ್ತಿ ಇರುತ್ತೆ. ಈ ತರ ಕಂಡೀಷನ್ ಅಲ್ಲಿ ನಿಮ್ಗೆ ಪ್ರೈಸ್ ಕಡಿಮೆ ಸಿಗುತ್ತೆ ಹೊರತು ಬೇರೆ ಚೆನ್ನಾಗಿರೋ ವೆಹಿಕಲ್ ಯಾವತ್ತೂ ನಿಮ್ಗೆ ಪ್ರೈಸ್ ಕಡಿಮೆ ಸಿಗಲ್ಲ. 17 ಮಾಡಲು ಗ್ರ್ಯಾಂಡ್ ಐಟನ್ ಇದೆ, 4,75,000 ಗೆ ಮಾತ್ರ. ಡೀಸೆಲ್ ಇಂಜಿನ್. 15 ಮಾಡಲು ವರ್ಣ ಇದೆ, ಡೀಸೆಲ್ ಇಂಜಿನ್, ಜಸ್ಟ್ 4,90,000. ಸರ್ ಇದು ಸರ್ 14 ಮಾಡಲು ಪೆಟ್ರೋಲ್ ಇದೆ, SX ಆಪ್ಷನಲ್, ಜಸ್ಟ್ 5,10,000. 2011 1.6 ಲೀಟರ್ ಪೋಲೋ ಪೆಟ್ರೋಲ್ ಬರೀ 30,000 ಓಡಿರೋದು 4 ಲಕ್ಷಕ್ಕೆ. 4 ಲಕ್ಷ. ಬರೀ 4 ಲಕ್ಷ. 2016 ಮಾಡಲು ಡಸ್ಟರ್ ಇದೆ 85 PS ಬರೀ 5,90,000 ಗೆ. 2015 ಮಾಡಲು ವರ್ಣ S ಆಪ್ಷನಲ್ ಇದೆ, 2000 ಪೆಟ್ರೋಲ್ ವೆಹಿಕಲ್, ಜಸ್ಟ್ 5,90,000. ಪೋಲೋ ಇದೆ 2013 ಮಾಡಲ್, ಜಸ್ಟ್ 3,85,000. 3,85,000. 2015 SX ಆಪ್ಷನಲ್ ಡೀಸೆಲ್ ಇಂಜಿನ್ 15 ಮಾಡಲ್ ಬರೀ 5,50,000. 14 ಮಾಡಲ್ ಸಿಂಗಲ್ ಓನರ್ ಬರೀ 5,50,000. 5,50,000 ಸಿಂಗಲ್ ಓನರ್. ಹೌದು ಸಿಂಗಲ್ ಓನರ್. ಸರ್ ಹೇಳಿ. 2015 ಮಾಡಲ್ XUV W10 ಇದೆ ಬರೀ 10.5 ಲಕ್ಷ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಮತ್ತೊಂದು ಸರಿ ನಾನು ಇವತ್ತು ಸಾಯಿ ಎಲಿಗೆನ್ಸ್ ಯೂಸ್ ಕಾರ್ ಶೋರೂಮ್ನ ಮತ್ತೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಾಗೇನೆ ಮತ್ತೊಂದು ಸರಿ ಇವತ್ತು ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ಎಲ್ಲಾನು ಒಳ್ಳೊಳ್ಳೆ ಪ್ರೈಸಲ್ಲಿ ಕಾರ್ಗಳು ಕೊಡ್ತಿದ್ರಂತ ಸರ್ ನಾ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಮತ್ತೆ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಓಕೆ ಸರ್ ಮತ್ತೊಂದು ಸರಿ ನಿಮ್ಮ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಸರ್? ಸರ್ ನಮ್ದು ಸಾಯಿ ಎಲಿಗೆನ್ಸ್ ಬಂದು JP ನಗರ, ನಿಯರ್ ಬೈ ಡೆಲ್ಮಿಯಾ ಸರ್ಕಲ್ ಹತ್ರ ಬರುತ್ತೆ. JP ನಗರ ಸೆಕೆಂಡ್ ಫೇಸ್ ಆಗಿರುತ್ತೆ ಇದು. ಓಕೆ ಸರ್, ಇವತ್ತು ಮತ್ತೆ ಸ್ಟಾಕ್ ಎಲ್ಲ ಚೇಂಜ್ ಮಾಡಿದ್ದೀರಾ? ಎಲ್ಲ ಸ್ಟಾಕ್ ಎಲ್ಲ ಬೇರೆ ಚೇಂಜಸ್ ಆಗಿದೆ. ಸೊ ಎಲ್ಲ ಗಾಡಿನೂ ಒಳ್ಳೆ ಒಂದು ಶೋರೂಮ್ ಟೇಸ್ಟ್ ತರ ಕಾಣ್ತಿದೆ ಬಂದಾಗ ನೋಡಿದೆ ನಾನು. ಸೊ ಆಲ್ಮೋಸ್ಟ್ ಎಷ್ಟಿದೆ ಸರ್ ಸ್ಟಾಕ್ ಇವತ್ತು? ಇದೆ ಸರ್, ಒಂದು 18 to 20 ವೆಹಿಕಲ್ಸ್ ಇದೆ. 20 ವೆಹಿಕಲ್ಸ್ ಇದೆ. ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಸ್ಟಾರ್ಟಿಂಗ್ ಪ್ರೈಸ್ 2.5 lakhs ಇಂದ ಇದೆ. 2.5 ಅಂದ್ರೆ 2.5 ಲಕ್ಷ. 2.5 ಲಕ್ಷ ಇದೆ ಸ್ಟಾರ್ಟ್. ಸರ್ ಹಾಗೇನೆ ಲೋನ್ ಸರ್? ಲೋನ್ಸ್ ಆಗುತ್ತೆ ಸರ್, ಅಪ್ ಟು 80% ಲೋನ್ಸ್ ಆಗುತ್ತೆ. 80% ಲೋನ್. ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ವಾ? ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ, ಬಟ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸರ್. ಯಾವ ಮಾಡಲ್ ಮೇಲೆ ಹೇಳಿದ್ರಲ್ಲ ಸರ್? 2014 ಅಬೋ ಯಾವ್ದು ಇತ್ತು ಅಂದ್ರೆ ಮಾಡ್ಕೊಡ್ತೀವಿ. 14 ಮೇಲೆ. 14 ಮೇಲೆ. ಓಕೆ ಸರ್, ಏನೋ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಿದ್ರು, ಡೌನ್ ಪೇಮೆಂಟ್ ಇಷ್ಟ ಅಂತ ಮಾಡ್ಬೋದಾ ಸರ್? ಸರ್ ಡೌನ್ ಪೇಮೆಂಟ್ 1 lakh ಇಂದ 1.5 lakhs ವರೆಗೂ ಮಾಡಿದ್ರೆ ಅದಕ್ಕೆ ಮಾಡಿಸ್ತೀವಿ. ಹೌದಾ? 1 to 1.5. 1 ಲಕ್ಷ ಅಥವಾ 1.5 ಲಕ್ಷ? 1.5 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಬೇರೆ ಯಾವ್ದಾರ ಕಾರು ಡಿಪೆಂಡ್ ಅಪಾನ್ ಮಾಡಲ್ ಮೇಲೆ. ಮಾಡಲ್ ಮೇಲೆ ಹೋಗುತ್ತೆ ಸರ್, ಎಲ್ಲ ಮಾಡಲ್ ಮೇಲೆ ಅವ್ರ ಸಿಬಿಲ್ ಸ್ಕೋರ್ ಮೇಲೆ ಎಲ್ಲಾನು ಇರುತ್ತೆ. 0 ಡೌನ್ ಪೇಮೆಂಟ್ ಆಗ್ತವೆ. ಸೊ ಅವ್ರ ಸಿಬಿಲ್ ಸ್ಕೋರ್ ಅದೇ ತರ ಇರ್ಬೇಕು, ಚೆನ್ನಾಗಿರ್ಬೇಕು. ನೋಡಿ ಈ ಸರಿ 0 ಡೌನ್ ಪೇಮೆಂಟ್ ಹೇಳಿದ್ರು, ಅದೇ ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 0 ಡೌನ್ ಕೂಡ ಹೇಳಿದ್ರು. ಒಂದು ಹೇಳ್ಬೇಕು ನಾವು, ಈಗ ಕೆಲವರು ಪ್ರೈಸ್ ಜಾಸ್ತಿ ಅಂತಾರೆ, ಕೆಲವು ಕಡೆ ಮಾಡೆಲ್ಸ್ ಅಲ್ಲಿ ಬೇರೆ ಕಡೆ ಹೈಯರ್ ಮಾಡೆಲ್ ಇದೆ ಇನ್ನ ಕಡಿಮೆ ಪ್ರೈಸ್ ಗೆ ಅಂತಾರೆ. ಕೆಲವೊಂದೆಲ್ಲ ಆಕ್ಸಿಡೆಂಟ್ ವೆಹಿಕಲ್ಸ್ ಇರುತ್ತೆ, ಮತ್ತೆ ಓಡೋಮೀಟರ್ ಟ್ಯಾಂಪರ್ ಆಗಿರ್ತವೆ, ಓನರ್ಶಿಪ್ ಜಾಸ್ತಿ ಇರುತ್ತೆ. ಈ ತರ ಕಂಡೀಷನ್ ಅಲ್ಲಿ ನಿಮ್ಗೆ ಪ್ರೈಸ್ ಕಡಿಮೆ ಸಿಗುತ್ತೆ ಹೊರತು ಬೇರೆ ಚೆನ್ನಾಗಿರೋ ವೆಹಿಕಲ್ ಯಾವತ್ತೂ ನಿಮ್ಗೆ ಪ್ರೈಸ್ ಕಡಿಮೆ ಸಿಗಲ್ಲ. ಸೊ ನೀವು ಬಂದು 2-3 ಕಡೆ ವೆಹಿಕಲ್ಸ್ ನೋಡ್ಕೊಂಡ್ ಬನ್ನಿ. ನಮ್ಮ ಹತ್ರ ನೋಡಿ ನಿಮ್ಗೆ ಯಾವ್ದು ಫ್ಲೆಕ್ಸಿಬಲ್ ಆಗುತ್ತೆ ಆ ಗಾಡಿ ತಗೊಳ್ಬಹುದು ನೀವು. ಸೊ ಅವಾಗ ನಿಮ್ ಪ್ರೈಸ್ ವೇರಿಯೇಷನ್ ಗಾಡಿ ಮೇಲೆ ಹೋಗ್ತವೆ. ಓಕೆ ಸೊ ಕರೆಕ್ಟ್ ಸರ್, ನೀವು ಹೇಳಿದ್ದು ಕಮೆಂಟ್ ಅಲ್ಲಿ ಹಾಕ್ತಿದ್ರಿ ಐ ಪ್ರೈಸ್ ಅಂತ. ಸೊ ಅದಕ್ಕೆ ಅವರು ಕ್ಲಾರಿಫೈ ಕೊಟ್ರು. ಸೊ ನೀವು ಬೇರೆ ಕಡೆ ಕಂಪೇರ್ ಮಾಡಿ ಇದಕ್ಕಿಂತ ಮಾಡಲ್ ಜಾಸ್ತಿ ಇರೋದು ಸೊ ಚೆನ್ನಾಗಿರುತ್ತೆ, ಪ್ರೈಸ್ ಕಡಿಮೆ ಇರುತ್ತೆ ಅಂತ ಹೇಳ್ತೀರಾ. ಸೊ ಅವರು ಹೇಳ್ತಿದ್ರೆ ಇಲ್ಲಿ ಬಂದು ನೋಡಿದ್ರೆ ಗಾಡಿನ ಓಡಿಸಿ ನೋಡಿದ್ರೆ, ಗಾಡಿ ಎದುರುಗಡೆ ನೋಡಿದ್ರೆ ನಿಮ್ಗೊಂದು ಏನ್ ಆ ಪ್ರೈಸ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದರ ಗುಡ್ ಕಂಡೀಷನ್ ವೆಹಿಕಲ್ಸ್ ನಮ್ಮ ಹತ್ರ ಇದೆ ಅಂತ ಹೇಳ್ತಿದ್ರು ಸರ್. ಒಂದ್ಸರಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಎದುರುಗಡೆ ಗಾಡಿ ನೋಡಿ ಆಮೇಲೆ ನೀವು ಪ್ರೈಸ್ ಬಗ್ಗೆ ಬೇಕಾದ್ರೆ ಮಾತಾಡಬಹುದು. ಯಾವ್ದು ಫಿಕ್ಸ್ ಪ್ರೈಸ್ ಇರಲ್ವಾ ಸರ್? ಹೌದು, ಎಲ್ಲ ನೆಗೋಷಿಯೇಟ್ ಆಗಿದೆ. ಓಕೆ, ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಗಾಡಿ ನಿಮ್ ಶೋರೂಮ್ ಯಾವ ಸರ್? ಸರ್ ಇಯಾನ್ ತೋರಿಸ್ತಾ ಇದೀವಿ. 2013 ಮಾಡಲ್ ಆಗಿರುತ್ತೆ ವೆಹಿಕಲ್, ಎರಾ ಪ್ಲಸ್. ಸೊ ಸೆಕೆಂಡ್ ಓನರ್ ವೆಹಿಕಲ್ ಜಸ್ಟ್ 44,000 ಡ್ರಿವನ್ ಆಗಿದೆ. 44,000 ಡ್ರಿವನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್. ಸೊ ಇದರಲ್ಲಿ ನಿಮ್ಗೆ ಫೀಚರ್ ವೈಸ್ ಬಂತಂದ್ರೆ ಪವರ್ ಸ್ಟೀರಿಂಗ್ ಬರುತ್ತೆ, AC ಮ್ಯೂಸಿಕ್ ಸಿಸ್ಟಮ್, ಫ್ರಂಟ್ ಡೋರ್ ಪವರ್ ವಿಂಡೋ ಎಲ್ಲ ಇದೆ. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ವೆಹಿಕಲ್. ಓಕೆ, ಸೊ ಟೈರ್ಸ್ ನೋಡಬಹುದು ನೀವು, 60 to 70% ಇದೆ. ಚೆನ್ನಾಗಿದೆ, ಒಳ್ಳೆ ಸಿಟಿ ಪರ್ಪಸ್ ಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 15-16 ಎಕ್ಸ್ಪೆಕ್ಟ್ ಮಾಡಬಹುದು ಸಿಟಿಯಲ್ಲಿ. ಹೈವೇ 120+ ಎಕ್ಸ್ಪೆಕ್ಟ್ ಮಾಡಬಹುದು. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇದ್ರೆ 2,60,000 ನೆಗೋಷಿಯಬಲ್. ಒಂದು 2,40,000 ಬಂದ್ರೆ ಮಾಡ್ಕೊಡ್ತೀವಿ. 2,40,000 ಮಾಡ್ಕೊಡ್ತೀವಿ.
ಸೊ ನೋಡಿ ಯಾರೋ ಒಂದು ಚಿಕ್ಕ ಗಾಡಿ ಸಿಟಿಲಿ ನೋಡ್ತಾ ಇದ್ರೆ ಅಂದ್ರೆ ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಇದೆ ಅನ್ಬೋದು. ಸೊ ಎದುರುಗಡೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಸೆಲೆರಿಯೋ ಇದೆ ನಮ್ಮ ಹತ್ರ 2016 ಮಾಡಲ್ ZXi ವರ್ಷನ್ 76,000 ಡ್ರಿವನ್ ಆಗಿದೆ ವೆಹಿಕಲ್, ಪೆಟ್ರೋಲ್ ಇಂಜಿನ್. ಓಕೆ. ಸೊ ಇದರಲ್ಲಿ ಫೀಚರ್ ವೈಸ್ ಬಂತಂದ್ರೆ ನಿಮ್ಗೆ ಏರ್ ಬ್ಯಾಗ್ಸ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ಓಕೆ. ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಆಗಿದೆ ವೆಹಿಕಲ್. ಓಕೆ, ಬಾಡಿ ಲೈನ್ ತುಂಬಾ ಬಾಡಿ ಚೆನ್ನಾಗಿದೆ ಲೈನ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಈ ಗಾಡಿ ಕೋಟ್ ಮಾಡ್ತಾರೆ ನಾವು 3,75,000. ಫೈನಲ್ ಟು ಫೈನಲ್ ಒಂದು 350 ಬಂದ್ರೆ ಮಾಡ್ಕೊಡ್ತೀವಿ. 3,50,000 50,000 ಮಾಡ್ಕೊಡ್ತೀವಿ. ರೆಡ್ ಕಲರ್ ಪೋಲೋ ತುಂಬಾ ಡಿಮ್ಯಾಂಡ್ ಆಗಿದೆ ಸರ್ Demand ಮಾರ್ಕೆಟ್ ಅಲ್ಲಿ. ಓಕೆ ಸರ್, ನಿಮ್ಮ ಹತ್ರ ಒಂದಿದೆ ಸರ್, ನಮ್ಮ ಹತ್ರ ಒಂದು ಪೋಲೋ ಟೋಟಲ್ 3 ಗಾಡಿ ಇದೆ. ಅದರಲ್ಲಿ ಪೋಲೋ 13 ಮಾಡಲ್ ಡೀಟೇಲ್ಸ್ ಕೊಡ್ತೀನಿ ಫಸ್ಟ್. ಹೇಳಿ ಸರ್. 13 ಇದು ಟ್ರೆಂಡ್ ಲೈನ್ ವರ್ಷನ್ ಆಗಿರುತ್ತೆ. ಓಕೆ. ಗಾಡಿ ಬಂದು ಜಸ್ಟ್ 58,000 ಡ್ರಿವನ್ ಆಗಿದೆ. ಬರೀ 58,000 58,000 ಓಡಿದೆ. ಪೆಟ್ರೋಲ್ ಇಂಜಿನ್ ತುಂಬಾ ಚೆನ್ನಾಗಿದೆ ವೆಹಿಕಲ್. ಫೀಚರ್ ಸರ್ ಇದ್ರಲ್ಲಿ ಫೀಚರ್ ವೈಸ್ ಬಂತಂದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್ ಇದೆ. ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಒಳ್ಳೆ ಟೈರ್ಸ್ ಇದೆ. ಓಕೆ. ಸೊ ಏನ್ ಗಾಡಿ ತಗೊಂಡ್ರೆ ಏನು ಖರ್ಚಿಲ್ಲ ನಿಮ್ಗೆ. ಈ ಗಾಡಿ ಕೋಟಿಂಗ್ ಪ್ರೈಸ್ ಬಂದು 4,10,000 ನೆಗೋಷಿಯಬಲ್ ಆಗುತ್ತೆ. ಹಾ ಸರ್. ಫೈನಲ್ ಟು ಫೈನಲ್ ಒಂದು 390 ಬಂದ್ರೆ ಮಾಡ್ಕೊಡ್ತೀವಿ. ಎಷ್ಟು ಸರ್? 3,90,000. 3,90,000 ಆಗುತ್ತೆ ಸರ್. ಹೌದು ಸರ್ ಫೈನಲ್ ಅನ್ಬಿಡಿ ಸರ್, ಪೋಲೋ ಲವರ್ಸ್ ತುಂಬಾ ಇರ್ತಾರೆ. ಸರ್, ಇನ್ನ ಒಂದು 10,000 ನೆಗೋಷಿಯೇಟ್ ಮಾಡ್ಕೋಣ. ಇನ್ನೊಂದು 10,000 ಕಡಿಮೆ ಆಗುತ್ತೆ ಸರ್ ಇದರಲ್ಲಿ. ಬರ್ಲಿ. ಸೊ ಅವ್ರು ಹೇಳ್ತಿದ್ದಾರೆ ಇನ್ನು ಮುಂದೆ ಬಂದ್ರೆ ಆಗ್ಬೋದು, ಕಡಿಮೆ ಕೂತ್ಕೊಂಡು ಮಾತಾಡಿ ನೆಗೋಷಿಯಬಲ್ ಆಗುತ್ತೆ. ಸರ್ ನೆಕ್ಸ್ಟ್ ಒಂದು ಪೋಲೋ ಇದೆ ಸರ್ ಮ್ಯಾಗ್ವಿಲ್ ಜೊತೆಗೆ. ಹೌದು ಸರ್, ಇದು ಪೋಲೋ 2011 ಮಾಡಲ್ ಆಗಿರುತ್ತೆ. 1.6 ಲೀಟರ್ ಇಂಜಿನ್ ಇದು. Okay. 1.6 ಬರುತ್ತೆ. 2011 ಮಾಡಲ್ ಪೆಟ್ರೋಲ್ ಇಂಜಿನ್, ಹೈಲೈನ್ ವೇರಿಯಂಟ್. ಸೊ ಈ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್ ಹೌದು. ಮತ್ತೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಫೀಚರ್ ವೈಸ್ ಬಂದ್ರೆ ನಿಮ್ಗೆ ಡಿಎಲ್ ಏರ್ ಬ್ಯಾಗ್ಸ್ ಬರುತ್ತೆ ವೆಹಿಕಲ್ ಗೆ, ABS ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಲೆದರ್ ಸೀಟಿಂಗ್ ಬರುತ್ತೆ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಮತ್ತೆ ಈ ಗಾಡಿ ಹೈಲೈಟ್ ಏನಂದ್ರೆ ಜಸ್ಟ್ 30,000 ಓಡಿದೆ ಅಷ್ಟೇ ಗಾಡಿ. ಬರೀ 30,000. 30,000. 1.6 ಲೀಟರ್ ಇಂಜಿನ್ ಇದು. ಸೊ ಈ ಗಾಡಿಗೆ ನಾವು 4,25,000 ಕೋಟ್ ಮಾಡ್ತಾ ಇದೀವಿ. ಒಂದು 4 lakhs ರೇಂಜ್ ಬಂದ್ರೆ ಮಾಡ್ಕೊಡ್ತೀವಿ ಸರ್. 4 ಲಕ್ಷ. 4 ಲಕ್ಷ. ಹೆಡ್ಲೈಟ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ, ನೋಡಬಹುದು ನೀವು. ಎಲ್ಲ ಪ್ರೊಜೆಕ್ಟ್ ಹೆಡ್ಲೈಟ್ಸ್ ಎಲ್ಲ ಹಾಕಿದ್ದಾರೆ. 4 ಲಕ್ಷ ಬಂದ್ರೆ ಮಾಡ್ಕೊಡ್ತೀವಿ. ಓಕೆ, ಮ್ಯಾಗ್ವಿಲ್ ಜೊತೆಗೆ ಇದೆ ನೋಡಿ. ಹೌದು, ಮ್ಯಾಗ್ವಿಲ್. ಸೊ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ರೆ ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ ಬಾಡಿ ಲೈನ್ ಅಷ್ಟೇ ಚೆನ್ನಾಗಿದೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಪೋಲೋ ನೋಡಿದ್ರೆ ವೈಟ್ ಕಲರ್ ಅಲ್ಲಿ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ನೆಕ್ಸ್ಟ್ ನಮ್ಮ ಹತ್ರ ಪೋಲೋ GT TSI 21 ಮಾಡಲ್ ಗಾಡಿ ತಂದಿದೀವಿ ನೋಡಿ. 21 ಮಾಡಲ್. 21 ಮಾಡಲ್. ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಇದೆ. ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ನೋಡಿ ಗಾಡಿ. ಬರೀ 30,000 ಓಡಿದೆ ಗಾಡಿ. ಬರೀ 30,000. ಹೌದು, 30,000. ಓಕೆ, ನೋಡಿ ಇಲ್ಲಿ GT ಲೈನ್ ಅಂತಿದೆ. ಸೊ ಬಾಡಿ ಲೈನ್ ಚೆನ್ನಾಗಿದೆ. ಹಿಂದೆ ಸ್ಪಾಯ್ಲರ್ ಕೂಡ ಇದೆ ಸರ್. ಡೀಟೇಲ್ಸ್ ಹೇಳಿ ಸರ್ ಇದು. ಸರ್ ಫ್ರಂಟ್ ಅಂಡ್ ಬ್ಯಾಕ್ ಹೆಡ್ಲೈಟ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ, ಟೈಲ್ ಲೈಟ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ, ಮತ್ತೆ ಸ್ಪಾಯ್ಲರ್ ಕೂಡ ಇದೆ, ಮತ್ತೆ ಇಂಟೀರಿಯರ್ಸ್ ಕೂಡ ಅಪ್ಗ್ರೇಡ್ ಆಗಿದೆ. ಮರ್ವಿನ್ ಲೆದರ್ ಸೀಟ್ಸ್ ಇದೆ ಗಾಡಿಯಲ್ಲಿ. ವಿತ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ವೆಹಿಕಲ್ ಫೀಚರ್ ವೈಸ್ ಅಲ್ಲಿ ಡಿಎಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಇದೆ. ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಪ್ರೀಮಿಯಂ ಆಗಿದೆ ವೆಹಿಕಲ್. 21 ಮಾಡಲ್. 21 ಮಾಡಲ್. ಹೌದೌದು. ಪೋಲೋ ಲವರ್ಸ್ ಗೆ ಒಳ್ಳೆ ಗಾಡಿ ತಂದಿದೀವಿ. ಸೊ ಈ ಗಾಡಿ ಪ್ರೈಸ್ ಕೋಟಿಂಗ್ ಬಂದು 7,85,000 ನೆಗೋಷಿಯಬಲ್ ಆಗಿರುತ್ತೆ. ಬಂದ್ ಎದುರುಗಡೆ ವೆಹಿಕಲ್ ನೋಡಿ, ಹೆಚ್ಚು ಕಮ್ಮಿ ಮಾಡ್ಕೋಣ. 7,85,000. ಸೊ ನೆಗೋಷಿಯಬಲ್ ಆಗಿರುತ್ತೆ. ನೆಗೋಷಿಯಬಲ್ ಆಗುತ್ತೆ ಸರ್. ಲೋನ್ ಎಷ್ಟಾಗುತ್ತೆ ಸರ್ ಈ ಗಾಡಿಗೆ? ಸರ್ ಈ ಗಾಡಿಗೆ ಲೋನ್ ಪ್ರೊಫೈಲ್ ಎಲ್ಲ ಚೆನ್ನಾಗಿತ್ತು, ಒಂದು 6.5 ಲಕ್ಷ ಮಾಡಿಸ್ಕೊಡ್ತೀವಿ. 6.5 ಲಕ್ಷ ಖಂಡಿತ ಮಾಡಿಸ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಶಿಫ್ಟ್. ಸರ್ ಸ್ವಿಫ್ಟ್ ಇದೆ 2012 ಮಾಡಲ್ VXi. ಗಾಡಿ ಬಂದು 78,000 ಡ್ರಿವನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಇದೆ. ವಿತ್ ಫೀಚರ್ ವೈಸ್ ಬಂತಂದ್ರೆ ವಿತ್ ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸಿಟಿ ಪರ್ಪಸ್ಗೆ ಕಮ್ಯೂಟ್ ಮಾಡಕ್ಕೆ ಒಳ್ಳೆ ವೆಹಿಕಲ್. ಮೈಲೇಜ್ ಒಂದು 15 to 16 ಬರುತ್ತೆ. ಹೈವೇ 20+ ಬರುತ್ತೆ. ಸೊ ಎಕ್ಸಲೆಂಟ್ ಕಂಡೀಷನ್ ಇದೆ ವೆಹಿಕಲ್. ಸರ್ ಇದ್ರ ಪ್ರೈಸ್? ಈ ಗಾಡಿ ಕೋಟಿಂಗ್ ಪ್ರೈಸ್ ಬಂದು 4,10,000 ನೆಗೋಷಿಯಬಲ್. 4,10,000 ನೆಗೋಷಿಯಬಲ್. ನೆಗೋಷಿಯಬಲ್ ಆಗುತ್ತಲ್ವಾ ಸರ್? ಸರ್ ಇದಕ್ಕೇನು ಲೋನ್ ಆಗುತ್ತಾ ಸರ್? ಇದಕ್ಕೆ ಲೋನ್ ಮಾಡ್ಕೊಳ್ಳೋಣ ಸರ್. ಪ್ರೈವೇಟ್ ಅಲ್ಲಿ ಒಂದು 2 ಇಂದ 2.5 lakhs ಲೋನ್ ಮಾಡ್ಕೊಳ್ಳೋಣ. ಓಕೆ. ನಮ್ಮ ಹತ್ರ ಕ್ರೇಟಾ ಇದೆ 2017 ಮಾಡಲ್. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ. ಗಾಡಿ ಬಂದು 80,000 ಡ್ರಿವನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಇದೆ. ಡೀಸೆಲ್ ವೆಹಿಕಲ್. ಸೊ ಇದರಲ್ಲಿ ಫೀಚರ್ಸ್ ನೋಡಬಹುದು. ವಿತ್ ಡ್ಯುಯಲ್ ಏರ್ ಬ್ಯಾಗ್ಸ್ ಇದೆ, ABS ಇದೆ, ಅಲಾಯ್ ವೀಲ್ಸ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ. ಸೊ ಗಾಡಿ ಬಂದು ಎಕ್ಸಲೆಂಟ್ ಆಗಿದೆ. ಎಲ್ಲ ಶೋರೂಮ್ ಸರ್ವಿಸ್ ಇರುವಂತ ವೆಹಿಕಲ್. ಈ ಗಾಡಿ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದು 9,50,000 ಆಗಿರುತ್ತೆ. ನೆಗೋಷಿಯಬಲ್ ಆಗಿರುತ್ತೆ. ಒಂದು 6.5 lakhs ವರೆಗೂ ಲೋನ್ ಮಾಡ್ಕೋಣ. 6.5 to 7 lakhs ಲೋನ್ ಮಾಡ್ಕೋಣ. ಸೊ ರಿಮೈನಿಂಗ್ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಇನ್ನು ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಇದು 9.5 ಕೋಟ್ ಮಾಡ್ತಾ ಇರೋದು. ಒಂದು 9 lakhs ರೇಂಜ್ ಬಂದ್ರೆ ಮಾಡ್ಕೊಡ್ತೀವಿ. 9 ಲಕ್ಷ. 9 ಲಕ್ಷ. ಓಕೆ ಓಕೆ ಸರ್. ನೆಕ್ಸ್ಟ್ ಟಾಟಾ ಜೆಸ್ಟ್ ಇದೆ ನಮ್ಮ ಹತ್ರ. ಸಿಂಗಲ್ ಓನರ್ ವೆಹಿಕಲ್ 14 ಮಾಡಲ್ XMS ವರ್ಷನ್ ಇದು. ಸರ್ ಇದು ಸಿಂಗಲ್ ಓನರ್? ಹೌದು, ಸಿಂಗಲ್ ಓನರ್. ಡೀಸೆಲ್ ವೇರಿಯಂಟ್. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ನೀವು 16 to 17 ಸಿಟಿಯಲ್ಲಿ ಮೈಲೇಜ್ ಬರುತ್ತೆ. 20+ ಹೈವೇ ಮೈಲೇಜ್ ಬರುತ್ತೆ. ಫೀಚರ್ ವೈಸ್ ಬಂದ್ರೆ ನಿಮ್ಗೆ ನೋಡಿ, ಡ್ಯುಯಲ್ ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಪ್ರತಿಯೊಂದು. ಗಾಡಿ ಬಂದು ಬರೀ 46,000 ಓಡಿದೆ.
ಎಲ್ಲ ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಆಗಿರುತ್ತೆ ವೆಹಿಕಲ್ ವಿತ್ ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಎಲ್ಲ ಬರುತ್ತೆ ನೋಡಿ. ಹಾ. ಒಳ್ಳೆ ಫೀಚರ್ಸ್ ಇರುವಂತ ವೆಹಿಕಲ್. ಈ ವೆಹಿಕಲ್ ಕೋಟಿಂಗ್ ಪ್ರೈಸ್ ಬಂದು 4,85,000 ನೆಗೋಷಿಯಬಲ್ ಆಗಿರುತ್ತೆ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಖಂಡಿತ 4,85,000 ನೆಗೋಷಿಯಬಲ್. ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವರ್ಣ ಇದೆಯಲ್ಲ ಸರ್? ಸರ್ ವರ್ಣ ಇದೆ ನಮ್ಮ ಹತ್ರ. 2015 ಮಾಡೆಲ್ ಇದೆ, ಮೆರೂನ್ ಕಲರ್. ಹಾ. ಪೆಟ್ರೋಲ್ ವರ್ಷನ್ ಆಗಿರುತ್ತೆ ಗಾಡಿ. 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹಾ. ಸೆಕೆಂಡ್ ಓನರ್ ಆಗಿರುತ್ತೆ. ಹ್ಮ್. ಸೊ ಇದು ಫೀಚರ್ ವೈಸ್ ಬಂತಂದ್ರೆ ನಿಮ್ಗೆ ಗಾಡಿಯಲ್ಲಿ ಇದು ಕೀಲೆಸ್ ಎಂಟ್ರಿ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಓಕೆ. ವಿತ್ ಇದ್ರಲ್ಲೂ ಕೂಡ ಡ್ಯುಯಲ್ ಇಯರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಆಟೋ ಕ್ಲೈಮೇಟ್ AC ವಿತ್ ಲೆದರ್ ಸೀಟ್ಸ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಸೊ ಈ ಗಾಡಿ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದು 6,35,000 ನೆಗೋಷಿಯಬಲ್ ಆಗಿರುತ್ತೆ. ಹಾ. ಗಾಡಿ ಬಂದು ಎಕ್ಸಲೆಂಟ್ ಆಗಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಇದೆ. ಲೋನ್ ಬೇಕಾದ್ರೆ ಒಂದು 4.5 to 5 lakhs ಲೋನ್ ಮಾಡ್ಕೊಡ್ತೀವಿ. ಓಕೆ. ವೆಹಿಕಲ್ ಬಂದು ನೋಡಿ ನೆಗೋಷಿಯೇಟ್ ಮಾಡ್ಕೊಂಡು. ಸರ್ ಇನ್ನು ಎಷ್ಟಿದೆ ಸರ್ ವರ್ಣ? ಸರ್ ವರ್ಣ ಇನ್ನ 4 ಗಾಡಿ ಇದೆ. 4 ಗಾಡಿ ಇದೆ. 4 ಗಾಡಿ ಇದೆ ಸರ್ ನೆಕ್ಸ್ಟ್ ಬ್ಲಾಕ್ ತೋರಿಸ್ತೀರಾ? ಹಾ, ಬ್ಲಾಕ್ ತೋರಿಸ್ತೀನಿ ಬನ್ನಿ. ಸರ್ ಅಲ್ಲಿ ನೀವು ಮೆರೂನ್ ಕಲರ್ ವೆಹಿಕಲ್ ನೋಡಿದ್ರೆ ನೆಕ್ಸ್ಟ್ ಇದು ಬ್ಲಾಕ್ ಇದೆ 2015 ಅಲ್ಲಿ. ಹಾ. ಇದು ಕೂಡ ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವರ್ಷನ್ ಇದು. ಇದು ಡೀಸೆಲ್. ಇದು ಡೀಸೆಲ್. ಹಾ. ಫೀಚರ್ ವೈಸ್ ಬಂತಂದ್ರೆ ಇದು ಕೂಡ ನಿಮ್ಗೆ ಕೀಲೆಸ್ ಎಂಟ್ರಿ ಎಲ್ಲ ಬರುತ್ತೆ. ಹಾ ಹಾ. ಇದು ಟಾಪ್ ವೇರಿಯಂಟ್ ಆಗಿರುತ್ತೆ ವೆಹಿಕಲ್. ಓಕೆ. ವಿತ್ ಕೀಲೆಸ್ ಎಂಟ್ರಿ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ಸ್ ಇದೆ, ABS ಇದೆ, ಸೊ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕಂಟ್ರೋಲ್ಸ್ ಇದೆ, Center ಡೈಮಂಡ್ lock. ಕಟ್ ಅಲಾಯ್ ವೀಲ್ಸ್ ಇದೆ, 4 ಹೊಸ ಯೋಕೋಮಾ ಟೈರ್ಸ್ ಹಾಕಿದ್ದಾರೆ ಕಸ್ಟಮರ್. ಡೀಸೆಲ್ ವೆಹಿಕಲ್ ಇದು. ಹಾ ಸರ್. ಸೆಕೆಂಡ್ ಓನರ್. ಈ ಗಾಡಿ ಕೋಡಿಂಗ್ ಪ್ರೈಸ್ ಬಂದು 6,25,000 ಆಗಿರುತ್ತೆ, ನೆಗೋಷಿಯಬಲ್. ಓಕೆ. ಒಂದು 5.9 ವರೆಗೂ ಮಾಡ್ಕೋಣ, 590 ವರೆಗೂ ಮಾಡ್ಕೊಡ್ತೀವಿ. 590 ವರೆಗೂ ಹೋಗುತ್ತೆ ಖಂಡಿತ. ಸರ್. ಲೋನ್ ಸರ್ ಇದು? ಸರ್ ಇದಕ್ಕೆ ಒಂದು 4.5 lakhs ಲೋನ್ ಆಗುತ್ತೆ ಸರ್. ಓಕೆ ಸರ್, ಹೇಳಿ ಸರ್. ನೆಕ್ಸ್ಟ್ ಬ್ಲಾಕ್ ಬೇಡ ಅಂತ ಗ್ರೇ ಅಲ್ಲಿ ಆಪ್ಷನ್ ಇದೆ. ಹಾ. ಇದು ಬಂದು 2014 ಮಾಡೆಲ್ ಆಗಿರುತ್ತೆ, ಓಲ್ಡ್ ಶೇಪ್ ಇದು. ಓಲ್ಡ್ ಶೇಪ್ ಅಲ್ವಾ? ಸಿಂಗಲ್ ಓನರ್, 90,000 ಡ್ರಿವನ್ ಆಗಿದೆ ಇದು ಕೂಡ ವೆಹಿಕಲ್. ಹಾ ಹಾ. ಇದ್ರಲ್ಲಿ ನಿಮ್ಗೆ ಡೀಸೆಲ್ ಆದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ. 15 ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಟಿಯಲ್ಲಿ. ಹೈವೇ ಕ್ಲೋಸ್ ಟು 20 ಬರುತ್ತೆ. ಫೀಚರ್ ವೈಸ್ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಲೆದರ್ ಸೀಟ್ ಎಲ್ಲ ಇದೆ. ಓಕೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಕೋಟಿಂಗ್ ಪ್ರೈಸ್ ಬಂದು ನಾವು 5,80,000 ನೆಗೋಷಿಯಬಲ್. 5,80,000 ಒಂದು ಫೈನಲ್ ಟು ಫೈನಲ್ ಒಂದು 550 ಬಂದ್ರೆ ಮಾಡ್ಕೊಡ್ತೀವಿ. 550 ಖಂಡಿತ. 5.5 ಲಕ್ಷ. 5 ಸರ್ ಲೋನ್ ಸರ್? ಸರ್ ಲೋನ್ ಇದಕ್ಕೆ ಒಂದು 4 to 4.5 lakhs ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ತದೆ. ಓಕೆ ಓಕೆ ಸರ್, ಹೇಳಿ. ಸರ್ ನಮ್ಮ ಹತ್ರ ಇನ್ನ 2 ವೆಹಿಕಲ್ ಇದೆ ಲಾಸ್ಟ್. ಹಾ. ಸೊ ಇದು ಡೀಸೆಲ್ ವೆಹಿಕಲ್, ಇದು ಪೆಟ್ರೋಲ್ ವೆಹಿಕಲ್. ಹಾ. ಎರಡು ಬಂದು 14 ಮಾಡೆಲ್ ಆಗಿರುತ್ತೆ ವೆಹಿಕಲ್. ಸರ್ ಫಸ್ಟ್ ಇದ್ರ ಡೀಟೇಲ್ಸ್ ಹೇಳ್ಬಿಡಿ ಫಸ್ಟ್ ಅದು ಹೇಳ್ಬಿಡ್ತೀನಿ. ಸಿಂಗಲ್ ಓನರ್ ಆಗಿರುತ್ತೆ, SX ಆಪ್ಷನಲ್ ವೆಹಿಕಲ್, ಹಾ. ಪೆಟ್ರೋಲ್ ವರ್ಷನ್. ಗಾಡಿ ಬಂದು 60,000 ಡ್ರಿವನ್ ಆಗಿದೆ. ಓಕೆ. ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ ಆಗಿದೆ ವೆಹಿಕಲ್. ಹಾ ಸರ್. ನಿಮ್ಗೆ ಫೀಚರ್ ವೈಸ್ ಬಂತಂದ್ರೆ 6 ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಹ್ಮ್. ಕೀಲೆಸ್ ಎಂಟ್ರಿ ಬರುತ್ತೆ, ಬ್ಲೂಟೂತ್ ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಹ್ಮ್. ಡೈಮಂಡ್ ಕಟ್ ಅಲಾಯ್ಸ್ ಇದೆ. ಈ ಓಕೆ. ಗಾಡಿ ಕೋಟಿಂಗ್ ಪ್ರೈಸ್ ಬಂದು 5,80,000 ನೆಗೋಷಿಯಬಲ್ ಆಗಿರುತ್ತೆ. ಎಷ್ಟು ಸರ್? 5,80,000 ನೆಗೋಷಿಯಬಲ್ ಆಗಿರುತ್ತೆ. ಹಾ. ಸೊ ಇದಕ್ಕೆ ಲೋನ್ ಅಂದ್ರೆ ಒಂದು ಅಪ್ ಟು 4 lakhs ಮಾಡ್ಕೊಡ್ತೀವಿ. 4 ಲಕ್ಷ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಸೊ 5 ಲಕ್ಷ 80,000 ನೆಗೋಷಿಯಬಲ್. ನೆಗೋಷಿಯಬಲ್. ಓಕೆ ಸರ್, ಹಾಗೆ ಇದು ಅಂದ್ರೆ? ಸರ್ ನೆಕ್ಸ್ಟ್ ವರ್ಣ ಇದೆ 2014 ಡೀಸೆಲ್ ಇದು. ಹಾ. 93,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ. ಸೊ ಇದರಲ್ಲಿ ನಿಮ್ಗೆ ಫೀಚರ್ ವೈಸ್ ಬಂತಂದ್ರೆ ಇದ್ರಲ್ಲಿ ಕೂಡ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಹಾ ಹಾ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ವಿತ್ Okay. ಬ್ಲೂಟೂತ್ ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹ್ಮ್. ಸಿಟಿಯಲ್ಲಿ ಒಂದು 15-16 ಮೈಲೇಜ್ ಬರುತ್ತೆ, ಹೈವೇ 20+ ಬರುತ್ತೆ. ಓಕೆ. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 5,50,000 ಆಗಿರುತ್ತೆ. ಫೈನಲ್ ಟು ಫೈನಲ್ ಒಂದು 5 lakhs ರೇಂಜ್ ಮಾಡ್ಕೊಡ್ತೀವಿ. ಈ ಗಾಡಿ ಬಂದು ಥರ್ಡ್ ಓನರ್ ಆಗಿದೆ. 5 ಲಕ್ಷ ಆಗುತ್ತೆ ಫೈನಲ್ ಸೊ ಥರ್ಡ್ ಓನರ್ ಓನರ್ ಆಗಿದೆ. ಆಗಿದೆ. ಹೌದು. ಓಕೆ ಓಕೆ. ಇದಕ್ಕೇನು ಲೋನ್ ಆಗುತ್ತೆ ಸರ್? ಇದಕ್ಕೂ ಲೋನ್ ಆಗುತ್ತೆ. ಎಷ್ಟಾಗ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೂ ನಿಮ್ಗೆ 3.5 ಇಂದ 4 lakhs ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮ್ಮ ಹತ್ರ ಹ್ಯಾಚ್ ಬ್ಯಾಕ್ ಅಲ್ಲಿ 2017 ಮಾಡಲ್ ಗ್ರ್ಯಾಂಡ್ ಐಟನ್ ಇದೆ, ಸ್ಪೋರ್ಟ್ಸ್ ವರ್ಷನ್, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್ ಸರ್ ಇದು? ಹೌದು, ಸಿಂಗಲ್ ಓನರ್. ಹ್ಮ್. ಗಾಡಿ ಬಂದು 80,000 ಡ್ರಿವನ್ ಆಗಿದೆ. ಹ್ಮ್. ಸೊ ಈ ವೆಹಿಕಲ್ ಕಿಲೋಮೀಟರ್ಸ್ ಬಂದು 80,000 ಆಗಿದೆ. ಮತ್ತೆ ಸಿಟಿಯಲ್ಲಿ ಮೈಲೇಜ್ ಬಂದು ಈ ವೆಹಿಕಲ್ 16 to 17 ಬರುತ್ತೆ, ಹೈವೇ 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 4,85,000 ನೆಗೋಷಿಯಬಲ್ ಆಗಿರುತ್ತೆ. ಫೈನಲ್ ಟು ಫೈನಲ್ ಒಂದು 460 ಮಾಡ್ಕೊಡ್ತೀನಿ. 460 ಆಗುತ್ತೆ ಸರ್ ಇದು? 460. ಓಕೆ ಸರ್, ಹೇಳಿ. ಸರ್ ನಮ್ಮ ಹತ್ರ ಡಸ್ಟರ್ 2 ವೆಹಿಕಲ್ ಇದೆ, ಒಂದು ಹಾ. 2016 ಇದೆ, ಇನ್ನೊಂದು 2013 ಇದೆ. ಫಸ್ಟ್ ಈ ಗಾಡಿ ಡೀಟೇಲ್ಸ್ ಕೊಡ್ತೀನಿ. ಹೇಳಿ ಸರ್. 16 ಮಾಡಲು RXL ಆಪ್ಷನಲ್ ವಿತ್ ನಿಮ್ಗೆ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. 90,000 ಡ್ರಿವನ್ ಆಗಿದೆ. ಓಕೆ. ಕಂಪ್ಲೀಟ್ಲಿ ಶೋರೂಮ್ ಸರ್ವಿಸ್ ವೆಹಿಕಲ್ ಇದು. ಹ್ಮ್ ಹ್ಮ್. ಸೊ ನಿಮ್ಗೆ ಇದರಲ್ಲೂ ಕೂಡ ಫೀಚರ್ ವೈಸ್ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಇದೆ. ಓಕೆ. ಈ ವೆಹಿಕಲ್ ನಾವು ಕೊಟ್ ಮಾಡ್ತಾರ ಪ್ರೈಸ್ ಬಂದು 6,20,000 ನೆಗೋಷಿಯಬಲ್ ಇದೆ. ಹಾ. ಫೈನಲ್ ಟು ಫೈನಲ್ ಒಂದು 5,90,000 ಬಂದ್ರೆ ಮಾಡ್ಕೊಡ್ತೀನಿ. 590. 5,90,000 16 ಮಾಡಲ್. ಓಕೆ ಓಕೆ. 5,90,000 90,000. ಸರ್ ಲೋನ್ ಆಗುತ್ತಲ್ಲ ಸರ್? ಸರ್ ಇದಕ್ಕೂ ಲೋನ್ ಆಗುತ್ತೆ, ಒಂದು 4.5 lakhs ಲೋನ್ ಆಗುತ್ತೆ. ಡಸ್ಟರ್ ಇದೆ 2013 ಮಾಡಲ್, ಸೆಕೆಂಡ್ ಓನರ್, RXL ಆಪ್ಷನಲ್ ವೆಹಿಕಲ್ ಇದು. ಹಾ ಸರ್. ಸೊ ಇದರಲ್ಲಿ ನಿಮ್ಗೆ ಫೀಚರ್ ವೈಸ್ ಬಂತಂದ್ರೆ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ಸ್, ABS ಎಲ್ಲ ಬರುತ್ತೆ, RXL ಆಪ್ಷನ್, ಅದರಿಂದ ಬ್ಯಾಕ್ ವೈಫರ್ ಕೂಡ ಇದೆ. ಓಕೆ. ಸೊ ಇದು ಲೆದರ್ ಸೀಟಿಂಗ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ.
ಸೊ 92,000 ಡ್ರಿವನ್ ಆಗಿದೆ, ಎಲ್ಲ ಕಂಪ್ಲೀಟ್ ಶೋರೂಮ್ ಮೇಂಟೈನ್ಡ್ ಸರ್ವಿಸ್ ರೆಕಾರ್ಡ್ಸ್ ಜೊತೆ. ಓಕೆ ಸಿಟಿಯಲ್ಲಿ ಒಂದು 15-16 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು, ಹೈವೇಲಿ 20+. ಇದು 85 PS ಇಂಜಿನ್. ಹಾ ಈ ವೆಹಿಕಲ್ ಕೊಟ್ ಮಾಡ್ತಾರೆ ನಾವು 5 lakhs, ಜಸ್ಟ್ 5 lakhs ನೆಗೋಷಿಯಬಲ್ ಆಗುತ್ತೆ. ಓಕೆ ಫೈನಲ್ ಟು ಫೈನಲ್ ಒಂದು 475 ಮಾಡ್ಕೊಡ್ತೀವಿ 475. ಲಾಸ್ಟ್ ಪ್ರೈಸ್. ಎಸ್ ಓಕೆ ಸರ್ ಹೇಳಿ. XUV 500 W10 ಇದೆ ನಮ್ಮ ಹತ್ರ, ಸಿಂಗಲ್ ಓನರ್, 2015 ಮಾಡಲು. ಓಕೆ ಗಾಡಿ ಬಂದು 72,000 ಡ್ರಿವನ್ ಆಗಿದೆ. ಹ್ಮ್ ಸೊ ಈ ವೆಹಿಕಲ್ ಟಾಪ್ ಎಂಡ್ ಆದ್ರಿಂದ ನಿಮ್ಗೆ ವಿತ್ ಸನ್ ರೂಫ್ ಎಲ್ಲ ಇದೆ. ಹ್ಮ್ ಸೊ ಫೀಚರ್ ವೈಸ್ 6 ಇಯರ್ ಬ್ಯಾಗ್ಸ್ ಬರುತ್ತೆ, ABS, ಅಲಾಯ್ ವೀಲ್ಸ್, ಆಟೋ ಕ್ಲೈಮೇಟ್ AC ಎಲ್ಲ ಇದೆ, ಹ್ಮ್ ವಿತ್ ಸನ್ ರೂಫ್ ಎಲ್ಲ ಇದೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 10,85,000 ನೆಗೋಷಿಯಬಲ್ ಆಗಿರುತ್ತೆ. ಫೈನಲ್ ಟು ಫೈನಲ್ ಒಂದು 1050 ಮಾಡ್ಕೊಡ್ತೀವಿ. 10-15 ಆಗುತ್ತೆ ಸರ್ ಇದು? ಹೌದು. ಓಕೆ ಸೊ ನೆಕ್ಸ್ಟ್ ನಮ್ಮ ಹತ್ರ XUV ಇನ್ನೊಂದು ಇದೆ, W6. ಇದು ಕೂಡ ಇದು W6 ಸಿಂಗಲ್ ಓನರ್ ಆಗಿರುತ್ತೆ. ಬರೀ 44,000 ಓಡಿದೆ ವೆಹಿಕಲ್. ಸಿಂಗಲ್ ಓನರ್ ಸರ್ ಇದು? ಹೌದು, ಸಿಂಗಲ್ ಓನರ್, ಜಸ್ಟ್ 44,000 ಡ್ರಿವನ್ ಆಗಿದೆ. ಸೊ ಈ ಗಾಡಿ ಕೋಟಿಂಗ್ ಮಾಡ್ತಾರೆ ನಾವು ಬಂದು 8.5 lakhs ಆಗಿರುತ್ತೆ ನೆಗೋಷಿಯಬಲ್. ಓಕೆ 8,50,000. ಫೀಚರ್ ವೈಸ್ ಬಂತಂದ್ರೆ ಇದ್ರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ಸ್, ABS, ಕ್ರೂಸ್ ಕಂಟ್ರೋಲ್ ಎಲ್ಲ ಪ್ರತಿಯೊಂದು ಇದೆ. ಓಕೆ ಗಾಡಿ ಬಂದು ತುಂಬಾ ಕಡಿಮೆ ಓಡಿದೆ. ಯಾರನ್ನ ಇಂಟ್ರೆಸ್ಟ್ ಇದ್ದವ್ರು ಬಂದು ಚೆಕ್ ಮಾಡ್ಬಿಟ್ಟು ತಗೊಳ್ಳಿ ಸರ್. ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ನಮ್ಮ ಹತ್ರ 2 ಸ್ವಿಫ್ಟ್ ಡಿಸೈರ್ ಇದೆ. ಎರಡು ಬಂದು 2013 ಮಾಡಲ್ ಆಗಿರುತ್ತೆ, ZA ವರ್ಷನ್ ಆಗಿರುತ್ತೆ. ಓಕೆ ಈ ಬ್ಲೂ ಹೇಳ್ಬಿಡಿ ಸರ್ ಫಸ್ಟ್ ಬ್ಲೂ ಡೀಟೇಲ್ಸ್ ಕೊಡೋಣ. ಫಸ್ಟ್ 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ ವೆಹಿಕಲ್. ಹ್ಮ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಓಕೆ ಸೊ ಇದು ಫೀಚರ್ ವೈಸ್ ಬಂತಂದ್ರೆ DL ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಅಲಾಯ್ ವೀಲ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 4,75,000 ನೆಗೋಷಿಯಬಲ್ ಆಗಿರುತ್ತೆ. ಡೀಸೆಲ್ 4,75,000. ಸೊ ಲೋನ್ ಏನಾರ ಸರ್ ಇದಕ್ಕೆ? ಸರ್ ಇದಕ್ಕೂ ಲೋನ್ ಆಗುತ್ತೆ, ಒಂದು 2.5 to 3 lakhs ಲೋನ್ ಮಾಡ್ಕೊಂಡು. ಓಕೆ ಸರ್ ಹಾಗೆ ಇನ್ನೊಂದು ಡಿಸೈರ್ ಇದೆ ಸರ್? ಸರ್ ಇನ್ನೊಂದು ಡಿಸೈರ್ ಇದೆ, 2013 ಸಿಂಗಲ್ ಓನರ್ ವೆಹಿಕಲ್. ಓಕೆ ಗಾಡಿ ಬಂದು ಜಸ್ಟ್ 34,000 ಓಡಿದೆ. ಬರೀ 34,000? 34,000 ವಿತ್ ಸರ್ವಿಸ್ ರೆಕಾರ್ಡ್ಸ್ ಎಲ್ಲ ಅವೈಲೇಬಲ್ ಇದೆ. ಓಕೆ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ನೋಡಿ. ಸರ್ ಇದರ ಫೀಚರ್ಸ್? ಸೊ ಇದರಲ್ಲೂ ಕೂಡ DL ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಲೆದರ್ ಸೀಟ್ಸ್ ಎಲ್ಲ ಇದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ZA ವೇರಿಯಂಟ್, ಒಳ್ಳೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಡೀಸೆಲ್ ಆದ್ರಿಂದ. ಓಕೆ ಈ ವೆಹಿಕಲ್ ನಾವು ಕೋಟ್ ಮಾಡ್ತಿರೋದು 4,70,000 ನೆಗೋಷಿಯಬಲ್. ಒಂದು 440 ಬಂದ್ರೆ ಮಾಡ್ಕೊಡ್ತೀವಿ. 440 ಆಗುತ್ತೆ ಸರ್? 440 ಮಾಡ್ಕೊಡ್ತೀವಿ. ಓಕೆ ಓಕೆ ಸರ್ ಇದು ಎರಡರಲ್ಲೂ ನೆಗೋಷಿಯಬಲ್ ಇರುತ್ತಲ್ಲ? ಎರಡು ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಸರ್ ಕೊರೋಲಾ ಆಲ್ಟಿಸ್ ಇದೆ, 1.8 ಲೀಟರ್ ವರ್ಷನ್. ಓಕೆ ಸೊ ಗಾಡಿ ಬಂದು 1 lakh ಕಿಲೋಮೀಟರ್ ಡ್ರಿವನ್ ಆಗಿದೆ. ಹಾ ಸರ್ ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ಡ್ ಇದೆ ವೆಹಿಕಲ್. ಸೊ ಫೀಚರ್ ವೈಸ್ ಬಂತಂದ್ರೆ ಇದರಲ್ಲಿ ನಿಮ್ಗೆ DL ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಒಳ್ಳೆ ಕ್ಲೀನ್ ಇಂಟೀರಿಯರ್ಸ್ ಇದೆ, ಆಟೋ AC ಇದೆ. ಸೊ ವೆಹಿಕಲ್ ವೈಸ್ ತುಂಬಾ ಚೆನ್ನಾಗಿದೆ. 13 ಮಾಡಲ್ ಆಗಿರುತ್ತೆ. ಓಕೆ ಇದಕ್ಕೂ ಕೂಡ ಲೋನ್ ಪ್ರೊವೈಡ್ ಮಾಡ್ತೀವಿ, ಒಂದು 3.5 lakhs ವರೆಗೂ ಲೋನ್ ಆಗುತ್ತೆ. ಈ ಗಾಡಿ ಕೋಟಿಂಗ್ ಪ್ರೈಸ್ ಬಂದು 5,60,000 ನೆಗೋಷಿಯಬಲ್ ಆಗಿರುತ್ತೆ. ಫೈನಲ್ ಟು ಫೈನಲ್ ಒಂದು 540 ಬಂದ್ರೆ ಮಾಡ್ಕೊಡ್ತೀವಿ. 540 ಖಂಡಿತ. ಓಕೆ